ಎಲ್ಲರಿಗೂ ನಮಸ್ಕಾರ. ಕೆಕೆಸ್ ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ನೋಟಿಫಿಕೇಷನ್ಗಾಗಿ ನೋಟಿಫೈ ಬೆಲ್ ಅನ್ನು ಒತ್ತಿ. ನಮ್ಮ ಇವತ್ತಿನ ರೆಸಿಪಿ ತಮಿಳುನಾಡು ಸ್ಟೈಲ್ ಟೊಮ್ಯಾಟೊ ರಸಂ. ಬೇಕಾಗುವ ಸಾಮಗ್ರಿಗಳು: 1 ಟೀ ಸ್ಪೂನ್ ಜೀರಿಗೆ, 5 ರಿಂದ 6 ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಕಾಳುಮೆಣಸು, 1 ಟೊಮ್ಯಾಟೊ, 2 ರೆಡ್ ಚಿಲ್ಲಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಲಿಂಬೆ ಹುಳಿ ಗಾತ್ರದ ಹುಳಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. 2 ಟೀ ಸ್ಪೂನ್ನಷ್ಟು ಬೆಲ್ಲ ಆಪ್ಷನಲ್, ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಸಾಸಿವೆ 1 ಟೀ ಸ್ಪೂನ್, ನೀರು ಬೇಕಾದಷ್ಟು. ಈಗ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಫಸ್ಟ್ ಜೀರಿಗೆ ಹಾಕ್ಕೊಂಡೆ, ಇವಾಗ ಕಾಳುಮೆಣಸು ಹಾಕೋತಿದ್ದೀನಿ, ಇವಾಗ ಬೆಳ್ಳುಳ್ಳಿ ಹಾಕೋತೀನಿ, ಇವಾಗ ಟೊಮ್ಯಾಟೊ ಹಾಕ್ಕೊಳ್ತೀನಿ. ಸೊ ಟೊಮ್ಯಾಟೊ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಕೋತಿದ್ದೀನಿ, ಮಿಕ್ಸಿ ಆಗ್ತಿದೆ. ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಇನ್ನೊಂದು ಪಾತ್ರಕ್ಕೆ ಶಿಫ್ಟ್ ಮಾಡ್ತೀನಿ. ನೋಡಿ ಈಗ ಒಂದು ಪಾತ್ರ ತೊಗೊಂಡಿದ್ದೀನಿ. ಆ ಪಾತ್ರಕ್ಕೆ ನೀವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀರಾ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರಾ, ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕೊಂಡ್ಮೇಲೆ ಅದಕ್ಕೆ ಈಗ ನಾವು ಹುಳಿನ ನೀರಲ್ಲಿ ನೆನೆಸಿಟ್ಟಿದ್ದೀವಲ್ಲ, ಆ ಹುಳಿ ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ. ಹುಳಿ ನೀರು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ಹುಳಿ ನಿಮಗೆ ಜಾಸ್ತಿ ಹುಳಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹುಳಿ ತಗೊಳ್ಳಿ, ಕಮ್ಮಿ ಬೇಕು ಅಂತ ಹೇಳಿದ್ರೆ ಕಮ್ಮಿ ತಗೊಳ್ಳಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಬೆಲ್ಲ ಹಾಕೋತಿದ್ದೀನಿ. ಬೆಲ್ಲ ನಿಮಗೆ ಬೇಕಾದರೆ ಮಾತ್ರ ಹಾಕೊಳ್ಳಿ, ಇದು ಆಪ್ಷನಲ್ ಆಗಿರುತ್ತೆ. ನನಗೆ ಸ್ವಲ್ಪ ಬೇಕು ಅಂತ ಅನಿಸಿತ್ತು, ಅದಕ್ಕೆ ನಾನು ಹಾಕೋತಿದ್ದೀನಿ. ಸೊ ಬೆಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ಳಿ. ನೀರು ನಿಮಗೆ ರಸಂ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳಿ. ಸೊ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಹಂತದಲ್ಲಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅದನ್ನು ಸೈಡಲ್ಲಿ ಒಂದ್ಸಲ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಬಿಡಿ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡೋಣ. ಸೊ ಒಗ್ಗರಣೆಗೆ ಮೊದಲಿಗೆ ಈ ಪಾತ್ರ ಕಾಯಕ್ಕಿಡೋಣ. ಸೊ ಪಾತ್ರ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆನೂ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಲೈಟಾಗಿ ಚಿಟಪಟ ಹೇಳಲಿಕ್ಕೆ ಶುರು ಮಾಡಿದ್ಮೇಲೆ ಕೆಂಪು ಮೆಣಸು ಹಾಕಿ, ಕಟ್ ಮಾಡಿ ಕೆಂಪು ಮೆಣಸು ಹಾಕಿದ್ದೀನಿ. ಇವಾಗ ನೋಡಿ ಒಗ್ಗರಣೆಗೆ ಬೇಕಾಗಿರೋದು ರೆಡಿಯಾಗಿದೆ. ಇವಾಗ ನಾವು ಈ ಒಗ್ಗರಣೆನ ಏನು ರಸಂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಹಾಕೋಬೇಕು. ನೋಡಿ ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದಕ್ಕೆ ಹಾಕೋಬೇಕು. ಸೊ ಇವಾಗ ಇದಕ್ಕೆ ಹಾಕಿದೆ. ಈಗ ಹಾಕಿದ ಮೇಲೆ ಬಾಯ್ಲ್ ಮಾಡಬೇಕು. ಹಾಕೋ ಮುಂಚೆ ಬಾಯ್ಲ್ ಮಾಡಬಾರ್ದು, ಹಾಕಿದ ಮೇಲೆ ಬಾಯ್ಲ್ ಮಾಡಬೇಕು. ಸೊ ಅದು ಬಾಯ್ಲ್ ಆಗೋದು ಅಷ್ಟು ತುಂಬ ಬಾಯ್ಲ್ ಆಗಬಾರ್ದು. ಲೈಟಾಗಿ ಬಬಲ್ಸ್ ಬಂದರೆ ಆಯಿತು. ಲೈಟಾಗಿ ಬಬಲ್ಸ್ ಬಂದರೆ ರಸಂ ರೆಡಿ ಆಗಿದೆ ಅಂತ ಅರ್ಥ. ತಮಿಳ್ನಾಡು ಸ್ಟೈಲ್ನ ಟೊಮ್ಯಾಟೊ ರಸಂ ರೆಡಿ ಆಗಿದೆ. ನಮ್ಮ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ರೆಸಿಪಿಯ ಡೀಟೇಲಿಗಾಗಿ ನಮ್ಮ ಬ್ಲಾಗ್ kkshomekitchen.com ಅನ್ನು ವಿಸಿಟ್ ಮಾಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ಈ ರಸಂ ಅನ್ನ ಮತ್ತು ಪಲ್ಯದ ಜೊತೆ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ. ಧನ್ಯವಾದಗಳು.